بسم الله الرحمن الرحيم وما علينا إلا البلاغ والصلاة والسلام على أشرف المرسلين وعلى آله وصحبه أجمعين أما بعد رب اغفر لي ولوالدي وللمسلمين ಗೌರವಾನ್ವಿತರೇ, ವೇದಿಕೆಯಲ್ಲಿ ಆಸೀನರಾದ ಸಕಲ ಗೌರವಗಳಿಗೂ ಅರ್ಹರಾದ ಗಣ್ಯಾತಿ ಗಣ್ಯರೇ, ಸಮಾನ ವಯಸ್ಕರು ಮತ್ತು ಮನಸ್ಕರಾದ ಯುವಕರೇ, ಈ ನಾಡಿನ ಹಿರಿಯರೇ, ಸರ್ವಧರ್ಮೀಯ ಮತ ಬಾಂಧವರೇ, ಲೋಕಾನುಗ್ರಹಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಪರಿಷತ್ ಮತ್ತು ಈದ್ ಮಿಲಾದ್ ಸಮಿತಿ ಪುತ್ತೂರು ಬಹಳ ಅಚ್ಚುಕಟ್ಟಾಗಿ ನಡೆಸಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜಕರನ್ನು ನಾನು ಶ್ಲಾಘಿಸ್ತಾ ಇದ್ದೇನೆ. ಈ ಒಂದು ಬೃಹತ್ ನಗರದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಅತ್ಯಂತ ವಿಶಾಲವಾದ ನಗರದಲ್ಲಿ ಈ ರೀತಿ ಎಲ್ಲರ ಭಾವನೆಗಳನ್ನು ಗೌರವಿಸುತ್ತಾ, ಯಾರ ಭಾವನೆಗಳಿಗೂ ಘಾಸಿ ಉಂಟು ಮಾಡದೆ ಈ ರೀತಿ ಬೃಹತ್ತಾದ ರ್ಯಾಲಿಯನ್ನು ಆಯೋಜಿಸುವುದು ಸುಲಭದ ಕೆಲಸವಲ್ಲ. ಅದು ಕೂಡ ಇತ್ತೀಚಿನ ಬೆಳವಣಿಗೆಯಲ್ಲಿ ತುಂಬಾ ಕ್ಲಿಷ್ಟಕರವಾದ ವಿಚಾರವೂ ಕೂಡ ಆಗಿರುವುದರಿಂದ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನನ್ನೆಲ್ಲಾ ನಿಯಮ ಪಾಲಕರಾದ ಆರಕ್ಷಕ ವಿಭಾಗದ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಬಿಗ್ ಸೆಲ್ಯೂಟ್ ಅನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ಈ ಸಮಾಜದಲ್ಲಿ ಬೇಕಿರುವುದು ಶಾಂತಿ, ಸೌಹಾರ್ದತೆ. ಅದಕ್ಕೆ ಬೇಕಾಗಿ ಆಗಿದೆ ಈದ್ ಮಿಲಾದುಗಳು, ಗಣೇಶ ಚತುರ್ಥಿಗಳು. ಸಮಾಜದ ಶಾಂತಿಯನ್ನು, ಸೌಹಾರ್ದತೆಯನ್ನು ಕದಡುವುದಾದರೆ ಅಂತಹ ಕಾರ್ಯಾಚರಣೆಗಳು ನಮಗೆ ಅಗತ್ಯವಿಲ್ಲ ಎಂಬುದನ್ನು ಇಂತಹ ಬೃಹತ್ ರ್ಯಾಲಿಗಳು, ಸಮ್ಮೇಳನಗಳು, ಸಂಗಮಗಳು ನಮಗೆ ನೀಡ್ತಾ ಇದೆ. ಪ್ರೀತಿಯ ಮಿತ್ರರೇ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 1499 ವರ್ಷದ ಮೊದಲು ಮಕ್ಕಾ ಎಂಬ ಆ ಪ್ರದೇಶದಲ್ಲಿ ಬೆಳೆದು ಇಂದು ಜಗತ್ತಿನಾದ್ಯಂತ ಅವರನ್ನು ಸ್ಮರಿಸಲ್ಪಡ್ತಾ ಇದೆ ಎಂದರೆ ಒಂದೇ ಒಂದು ಕಾರಣ. ಅದು ಕರುಣೆ ಮಾತ್ರವಾಗಿತ್ತು, ಅದು ಮಮತೆ ಮಾತ್ರವಾಗಿತ್ತು, ಮಾನವೀಯತೆ ಮಾತ್ರವಾಗಿತ್ತು. ಇಂದು ಜಗತ್ತಿನಲ್ಲಿ ಎಷ್ಟೋ ಆದರ್ಶ ಪುರುಷರು ಎಲ್ಲರೂ ಕೂಡ ಇತಿಹಾಸಗಳಲ್ಲಿ ಕಳೆದು ಹೋದರು. ಅವರ ಬಗ್ಗೆ ಚರ್ಚಿಸುವಂತಹ ಸಂದರ್ಭದಲ್ಲಿ ವಿಮರ್ಶೆಗಳಿದೆ, ಟೀಕೆಗಳಿದೆ. ಅವರು ಇದ್ದಾರೋ ಇಲ್ಲವೋ, ಅವರ ಅಸ್ತಿತ್ವದ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ಚರ್ಚೆ ಇದೆ. ಆದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೆಂಬ ಆದರ್ಶ ಪುರುಷನ ಬಗ್ಗೆ ಚರ್ಚಿಸುವಂತಹ ಸಂದರ್ಭದಲ್ಲಿ ಟೀಕಾಕಾರರು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೆಂಬ ಮುಹಮ್ಮದ್ ಎಂಬ ಒಬ್ಬ ವ್ಯಕ್ತಿ ಮಕ್ಕಾದ ಮಣ್ಣಲ್ಲಿ ಬದುಕಿದ್ದರು, ಬಾಳಿದ್ದರು ಎಂಬ ಸತ್ಯವನ್ನು ಒಪ್ಪಿಕೊಂಡೇ ಟೀಕೆ ಮಾಡ್ತಾ ಇದ್ದಾರೆ ಎಂಬ ಪ್ರಮುಖ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಹಲವಾರು ಆದರ್ಶ ಪುರುಷಗಳನ್ನು ಗೊತ್ತಿದೆ, ಮಾದರಿಯುತ ನಾಯಕರನ್ನು ಗೊತ್ತಿದೆ. ಅವರ ಸಾರ್ವಜನಿಕ ವೇದಿಕೆಯ ಚಿತ್ರಗಳು ನಮ್ಮಲ್ಲಿದೆಯೇ ಹೊರತು, ಅದರ ವಿವರಣೆಗಳು ನಮ್ಮಲ್ಲಿದೆಯೇ ಹೊರತು, ಅವರ ದಾಂಪತ್ಯ ಜೀವನದ, ಅವರ ವೈಯಕ್ತಿಕ ಜೀವನದ ವಿಚಾರಗಳು ನಮಗೆ ತಿಳಿದಿಲ್ಲ. ಯಾಕೆಂದರೆ ಊರಿಗೆ ಉಪಕಾರಿಯಾದವನು ಮನೆಗೆ ಮಾರಿಯಾಗಿರಬಹುದು. ಆದರೆ ಇದರಲ್ಲೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿಭಿನ್ನವಾಗಿದ್ದಾರೆ. ಇದು ಕೇವಲ ಅವಕಾಶವಾದವಲ್ಲ ಪ್ರೀತಿಯ ಸಹೋದರರೇ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಲನೆ, ನಿಶ್ಚಲನೆ, ಕ್ರಿಯೆ, ನಿಷ್ಕ್ರಿಯೆ, ಮಾತು, ಮೌನಾನುವಾದಗಳೆಲ್ಲವೂ ಕೂಡ ಚರಿತ್ರ ಪುಟಗಳಲ್ಲಿ ದಾಖಲಾಗಿದೆ. ದಾಖಲಾದದ್ದು ಮಾತ್ರವಲ್ಲ, 1400 ವರ್ಷಗಳ ಹಿಂದೆ ಈಚೆಗೆ ತಲೆಮಾರುಗಳಿಂದ ತಲೆಮಾರು ಯಾವುದೇ ಒಂದು ತಪ್ಪು ಗ್ರಹಿಕೆಗಳು ಬರದ ರೀತಿಯಲ್ಲಿ, ಅನ್ಯ ಕಲಾಮುಗಳು, ಅನ್ಯ ಮಾತುಗಳು ಅದಕ್ಕೆ ಸೇರದಂತಹ ರೀತಿಯಲ್ಲಿ ಹದೀಸ್ ಶಾಸ್ತ್ರಗಳನ್ನು ಇಂದು ಕೂಡ ಜೋಪಾನವಾಗಿ ಇಟ್ಟಿದ್ದಾರೆಂದರೆ ಒಬ್ಬನ ಕಲಾಂ ಅಂತ್ಯ ದಿನದವರೆಗೂ ಇಲ್ಲಿ ನೆಲೆ ನಿಲ್ಲಬೇಕು ಎಂದು ಸಾವಿರಾರು, ಸಹಸ್ರಾರು, ಲಕ್ಷಾಂತರ ಮಂದಿಯ ಬಯೋಡಾಟಗಳನ್ನು ಅವರ ಜನನೆಯಲ್ಲಿ, ಅವರ ಮರಣೆಯಲ್ಲಿ ಎಂಬುದನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ ಅದು ಸರಿಯೇ ಇದೆ, ಅವರು ಸರಿಯಾಗಿ ಹೇಳಿದ್ದಾರೆ ಎಂಬುದನ್ನು ಚರ್ಚಿಸಲೋಸ್ಕರ ಇಲ್ಲಿ ದಶಲಕ್ಷ ಬರುವಂತಹ ಜನರ ಬಯೋಡಾಟಗಳನ್ನು ಇಲ್ಲಿ
ಉಲ್ಲೇಖಿಸಲ್ಪಟ್ಟಿದೆ. ಆದರೆ ಅದು ಈ ಜಗತ್ತಿನಲ್ಲಿರುವುದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾತ್ರ. ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಶೇಷತೆ. ನನ್ನ ಕರ್ತವ್ಯ ಉದ್ಘಾಟನೆ, ಅದಕ್ಕೆ ನಾ ಬರ್ತಾ ಇದ್ದೇನೆ. ಮತ್ತೊಂದು ವಿಶೇಷತೆ ಇದೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದ್ದು, ಅಲ್ ನಬಿಯುಲ್ ಉಮ್ಮಿ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕುರ್ಆನ್ ಪರಿಚಯಿಸುವುದು ನಿರಕ್ಷರಿ ಎಂದಾಗಿದೆ. ನಮಗೆ ಸಂಬಂಧಿಸಿದ ಕೊರತೆಯಾದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅದು ಕೂಡ ವಿಶೇಷತೆಯಾಗಿ ಮಾರ್ಪಾಡುವಂತದ್ದಾಗಿದೆ. ಏಕೆಂದರೆ ಇದನ್ನು ಅತ್ಯಂತ ನಾಜೂಕಾಗಿ ನಮಗೆ ಹೇಳಬೇಕಾದಂತಹ ಸಂದರ್ಭದಲ್ಲಿ ಇದ್ದೇವೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅರಬಿಯಲ್ಲಿ 2-3 PhD ಗಳಿದ್ದರೆ, ಅರಬಿಯಲ್ಲಿ ಪಿಜಿಗಳಿದ್ದರೆ, ಖಂಡಿತವಾಗಿಯೂ ಕೂಡ ಈ ಕುರ್ಆನ್ ಎಂಬ ಮಹತ್ತಾದ ಗ್ರಂಥವನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವತೀರ್ಣಗೊಳಿಸಿದ್ದರೆ, ಅದನ್ನು ಪೈಗಂಬರ್ ಹೇಳಿದ್ದರೆ, ಖಂಡಿತವಾಗಿಯೂ ಕೂಡ ಅವರ ಕಲಿಕೆಯಿಂದ, ಅವರ ಅರಬಿ ಜ್ಞಾನದಿಂದ ಇದನ್ನು ಉಂಟು ಮಾಡಿದ್ದಾರೆ ಎಂದು ಅಂತ್ಯ ದಿನದವರೆಗೆ ಬರುವಂತಹ ವಿಮರ್ಶನಾಕಾರರು, ಟೀಕಾಕಾರರು ಹೇಳಬಹುದು ಎಂಬ ನೆಲೆಗಟ್ಟಿನಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅಲ್ಲಾಹು ನಿರಕ್ಷರಿಯಾಗಿಟ್ಟ. ನಾನೊಂದು ಮಾತನ್ನು ಹೇಳಬಯಸ್ತಾ ಇದ್ದೇನೆ. ಕೇರಳದ ಕವಿಯಾದಂತಹ ಕಲ್ಪಟ್ಟ ನಾರಾಯಣರು ಮಾತು ಹೇಳ್ತಾರೆ, ಅದನ್ನು ಕನ್ನಡದಲ್ಲಿ ನಾ ಹೇಳ್ತೇನೆ. ಓ ಪ್ರವಾದಿವರಿಯರೇ, ತಾವು ನಿರಕ್ಷರಿಯಾಗಿರಲೂಬಹುದು, ತಾವು ನಿರಕ್ಷರಿ ಆಗಿರಲೂಬಹುದು, ಆದರೆ ತಾವು ಹೇಳಿದ್ದು ಈ ಹಿಂದೆ ಯಾರೂ ಬರೆಯದ್ದನ್ನು, ತಾವು ಹೇಳಿದ್ದು ಈ ಹಿಂದೆ ಯಾರೂ ಬರೆಯದ್ದನ್ನು ಇಂತಹ ನಿರಕ್ಷರಿಯಾದಂತಹ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 1400 ವರ್ಷಗಳಿಂದ ಈಚೆ ಬರುವಂತಹ ಕೋಟ್ಯಾಂತರ ಜನ ಸಮುದಾಯವನ್ನು, ಕೋಟ್ಯಾಂತರ ಅನುಯಾಯಿಗಳನ್ನು ಇಂದು ಕೂಡ ನಿಯಂತ್ರಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಇಂತಹ ಅರ್ಹವಾದ ಒಂದು ವ್ಯಕ್ತಿ ಇದ್ದರೆ ಅದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾತ್ರ. ಇದು ಅವಕಾಶವಾದವಲ್ಲ. ಒಬ್ಬ ಮುಸಲ್ಮಾನನ ಜನನ, ಒಬ್ಬ ಮುಸಲ್ಮಾನನ ಮರಣ, ಅವನ ನಿದ್ದೆ, ಅವನ ಚಲನೆ, ಅವನ ಡ್ರೈವಿಂಗ್ ಎಲ್ಲವೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದೇಶದ ಮೇರೆಗೆ. ಹೆಚ್ಚಾಗಿ ಹೇಳಲೆ ಅವನ ಸೆಕ್ಸುವಲ್ ರಿಲೇಷನ್ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿದಂತಹ ಮಾರ್ಗದಲ್ಲಿದೆ. ಇಂತಹ ಒಂದು ಅರ್ಹತೆ ಈ ಜಗತ್ತಿನಲ್ಲಿ ಆದರ್ಶ ಪುರುಷರ ಸಾಲಿನಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾತ್ರ ಇದೆ. ಖಗೋಳ ಶಾಸ್ತ್ರಜ್ಞರಾದಂತಹ ಮೈಕೆಲ್ ಹಚರ್ಡ್ ತನ್ನ 100 ಪ್ರಭಾವಿ ವ್ಯಕ್ತಿಗಳ ಸಾಲಿನಲ್ಲಿ 1ನೇ ಸ್ಥಾನವನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕೊಟ್ಟಾಗ ವಾರ್ತಾ ಸಮ್ಮೇಳನದಲ್ಲಿ ಅವರೊಂದಿಗೆ ಕೇಳುವುದಿದೆ, ನೀವು ಆರಾಧಿಸುವ ನಿಮ್ಮ ದೇವರಾದಂತಹ ಯೇಸು ಕ್ರಿಸ್ತನಿಗೆ 2ನೇ ಸ್ಥಾನ ಕೊಟ್ಟು ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಯಾತಕ್ಕಾಗಿ ನೀವು 1ನೇ ಸ್ಥಾನವನ್ನು ಕೊಟ್ಟಿದ್ದೀರಿ ಎನ್ನಾಗ ಅವರು ವಾರ್ತಾ ಸಮ್ಮೇಳನದಲ್ಲಿ ಒಂದು ಉತ್ತರಿಸುವ ಉತ್ತರವಿದೆ. ದಾರ್ಶನಿಕವಾಗಿಯೂ, ಸೈದ್ಧಾಂತಿಕವಾಗಿಯೂ, ಸಾಮಾಜಿಕವಾಗಿಯೂ, ರಾಜಕೀಯವಾಗಿಯೂ ಜಗತ್ತಿನ ಜನರ ಮುಂದೆ ಇಷ್ಟೊಂದು ಪ್ರಭಾವಿ ಸ್ಥಾನವನ್ನು ಹಿಡಿದಿಟ್ಟಂತಹ ಒಬ್ಬ ನಾಯಕರು ನನಗೆ ಪರಿಚಯವಿದ್ದರೆ ಅದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ನಾನು ಕ್ರಿಶ್ಚಿಯನ್ ಆಗಿರಬಹುದು, ಆದರೆ ಈ ವಿಚಾರವನ್ನು ನನಗೆ ಒಪ್ಪಲೇಬೇಕು ಎಂದು ಮೈಕೆಲ್ ಹಚರ್ಡ್ ಹೇಳಿದ್ದರೆ ಇಂದು ಕೂಡ ಚರಿತ್ರೆ ಪುಟಗಳಲ್ಲಿ ಅದು ದಾಖಲಾಗಿಲ್ಲವೇ ಪ್ರೀತಿಯ ಸಹೋದರರೇ? ಇನ್ನೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಚಾರಗಳು ನಮಗೆ ಹೇಳಲಿಕ್ಕಿದೆ. ಅಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾದಲ್ಲಿ ಜನಿಸುವಂತಹ ಸಂದರ್ಭದಲ್ಲಿ ಆ ಮಕ್ಕಾವನ್ನು ದ ಡಾರ್ಕ್ ಏಜ್, ಕಪ್ಪು ಯುಗ, ಕಗ್ಗತ್ತಲು ಯುಗ ಎಂದು ಕರೆಯಲಾಗಿತ್ತು. 23 ವರ್ಷದ ಪ್ರಬೋಧನೆ, ಕೇವಲ 23 ವರ್ಷದ ಅಧ್ಯಯನ. ಅಸ್ಹಾಬಿ ಕನ್ನುಜೂಮ್ ಫಬಿ ಅಯ್ಯಿಂ ಇಹ್ತದೈತುಂ ಇಹ್ತದೈತುಂ. ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಮಾತ್ರ ಬದುಕಿದ್ದಂತಹ, ತಾನುಟ್ಟಿಸಿದ ಮಗಳನ್ನು ಕೊಲ್ಲಲು ಯಾವುದೇ ಹಿಂಜರಿಯದಂತಹ ಸಮುದಾಯದ ಮುಂದೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಯ ಬಳಿಕ 23 ವರ್ಷಗಳಿದು ಹೇಳುವ ಮಾತಿದೆ, ಅಸ್ಹಾಬಿ ಕನ್ನುಜೂಮ್ ಫಬಿ ಅಯ್ಯಿಂ ಇಹ್ತದೈತುಂ ಇಹ್ತದೈತುಂ. ನನ್ನ ಸಹಾಬಾಗಳು, ನನ್ನ ಅನುಯಾಯಿಗಳು, ನೀವು ಡಾರ್ಕ್ ಏಜ್ ಎಂದು ಕರೆಯುತ್ತಿರುವ ಜನತೆ, ನೀವು ಕಪ್ಪು ಯುಗದಲ್ಲಿ ಬಾಳಿದವರು ಎಂದು ಕರೆಯುತ್ತಿದ್ದ ಜನತೆ, ಕನ್ನುಜೂಮ್ ಅವರೀಗ ನಕ್ಷತ್ರ ಸಮಾನರು. ಫಬಿ ಅಯ್ಯಿಂ ಇಹ್ತದೈತುಂ ಇಹ್ತದೈತುಂ. ನಿಮಗೆ ಯಾರಾದರೂ, ನಿಮ್ಮಲ್ಲಿ ಯಾರಾದರೂ ಒಬ್ಬ ಅವರನ್ನು ಹಿಂಬಾಲಿಸುವುದಾದರೆ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗಲಿದೆ, ನೀವು ಸತ್ಪಥದಲ್ಲಿದ್ದೀರಿ ಎಂದು ಘೋಷಣೆ ಹೊರಡಿಸಲು ಈ ಜಗತ್ತಿನ ಯಾರಿಗಾದರೊಬ್ಬರು ಸಾಧ್ಯವಾಗಿದ್ದರೆ ಅದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾತ್ರ. ನಿಮ್ಗೆ ಗೊತ್ತಿರಬಹುದು, ಆ ಸಂದರ್ಭದಲ್ಲಿ ಅಲ್ಲಿ ಯಹೂದಿಗಳಿದ್ರು, ಕ್ರಿಶ್ಚಿಯನಿಗಳಿದ್ರು, ಅವರ ಮಿಷನರಿಗಳಿತ್ತು. ಈ ಮಿಷನರಿಗಳಿಗೆ ಅಲ್ಲಿ ಬದಲಾವಣೆಯನ್ನು ತರಲು ಸಾಧ್ಯವಾಗಿಲ್ಲ. ಬದಲಾವಣೆಯನ್ನು ತರಲು ಸಾಧ್ಯವಾದದ್ದು ಮಮತೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಕರುಣೆಯ
ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ಮಾತ್ರವಾಗಿದ್ದು ಪ್ರೀತಿಯ ಸಹೋದರರೇ, ಆ ಜನತೆಗೆ ಬದುಕು ಹಕ್ಕನ್ನು ಕೊಟ್ಟದ್ದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಹೆತ್ತದ್ದು ಹೆಣ್ಣಾದರೆ ಮಣ್ಣಲ್ಲಿ ಹೂಳುವಂತಹ ಜನ ಸಮುದಾಯದ ಮುಂದೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಖೈರು ಮತಾಯಿ ದುನ್ಯಾ ಅಲ್ ಮರ್ಅತು ಸಾಲಿಹಾ, ಈ ಜಗತ್ತಿನ ಅತ್ಯಂತ ಬೆಲೆಬಾಳುವ ವಸ್ತು ಸದ್ಗುಣವಂತೆಯಾದ ಸುಶೀಲೆಯಾದ ಮಹಿಳೆಯಾಗಿದ್ದಾರೆ ಎಂದು ಹೇಳಿಕೊಡುವ ಮೂಲಕ ಅಲ್ ಜನ್ನತು ತಹತ ಅಕ್ದಾಮಿಲ್ ಉಮ್ಮಹಾತ್, ಸ್ವರ್ಗ ಇರುವುದು ತಾಯಿಯ ಕಾಲ್ಪಾದದಡಿ ಎಂದು ಹೇಳಿಕೊಡುವುದರ ಮೂಲಕ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ನಮ್ಮ ಸಂವಿಧಾನದ 1955ರ ತಿದ್ದುಪಡಿಯ ನಂತರ ಹೆಣ್ಣಿಗೆ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ವಾರಿಸು ಸ್ವತ್ತಿನಲ್ಲಿ ಅವಕಾಶ ಕಲ್ಪಿಸುವುದಾದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೆಂಡತಿಗೆ, ಮಕ್ಕಳಿಗೆ, ಸಹೋದರಿಗೆ, ತಾಯಿಗೆ, ಅಜ್ಜಿಗೆ ಒಬ್ಬ ಮನುಷ್ಯನ ಸ್ವತ್ತಿನಿಂದ ಇಂತಿಷ್ಟು ಭಾಗ ಇದೆ ಎಂದು ಅಂದು ಮಹಿಳೆಯರಿಗೆ ಸ್ವತ್ತಿನ ಅವಕಾಶವನ್ನು ಕೊಟ್ಟು ಅವರನ್ನು ಮಹಿಳಾ ಸಬಲೀಕರಣವನ್ನು ಮಾಡಿದ ಜಗತ್ನಾಯಕ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಇಂದು ಕೂಡ ಈ ಜಗತ್ತಿನ ಕೋಟ್ಯಾಂತರ ಮುಸಲ್ಮಾನರು ಅಂಗೀಕರಿಸಿ ಬದುಕುವುದು ಕೇವಲ ನಮ್ಮ ಆಧ್ಯಾತ್ಮಿಕ ನಾಯಕರಾದಕ್ಕಲ್ಲ, ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಒಬ್ಬ ಮನುಷ್ಯನು ಯಾವ ರೀತಿ ಬದುಕಬೇಕು ಎಂಬುದನ್ನು ಸಂಪೂರ್ಣವಾಗಿ ಕಲಿಸಿಕೊಟ್ಟ ನೇತಾರರಾಗಿದ್ದಾರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಕ್ಯಾಸ್ಟಿಸಂ, ಪರಸ್ಪರ ಜಾತಿ ಹೆಸರಿನಲ್ಲಿ ಪರಸ್ಪರ ಮೇಲು ಕೀಳು ಎಂಬ ಭಾವನೆಯಿಂದ ಬದುಕುತ್ತಿದ್ದ ಆ ಮಕ್ಕಾದ ಜನತೆಯೊಂದಿಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಾಯೋಗಿಕವಾದ ಪ್ರಬೋಧನೆಯನ್ನು ನಡೆಸುತ್ತಾರೆ. ಕರಿಯರಾದಂತಹ ಬಿಲಾಲ್ ಇಬ್ನ್ ರಬಾಹ್ ರಲಿಯಲ್ಲಾಹು ಅನ್ಹು, ಬಿಳಿಯರಾದಂತಹ ಸಲ್ಮಾನುಲ್ ಫಾರಿಸ್ ರಲಿಯಲ್ಲಾಹು ಅನ್ಹುರನ್ನು ಒಂದೇ ತಟ್ಟೆಯಲ್ಲಿ ಕುಳ್ಳಿರಿಸಿ ಊಟ ಮಾಡುವುದರ ಮೂಲಕ, ಊಟ ಮಾಡಿಸುವ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ರವಾನೆ ಮಾಡುತ್ತಾರೆ. ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಬಿಳಿಯೋ ಕರಿಯೋ ಧನಿಕನೋ ಬಡವನೋ ಇಲ್ಲಿ ವ್ಯತ್ಯಾಸಗಳಿಲ್ಲ, ವ್ಯತ್ಯಾಸಗಳಿರುವುದು ನಿಮ್ಮೊಳಗಿನ ದೈವ ಭಕ್ತಿಯಿಂದ ಮಾತ್ರ. ಇಲ್ಲಿ ಯಾರಾದರೂ ಒಬ್ಬರು ಅಲ್ಲಾಹನ ಬಳಿ ಉನ್ನತವಾದ ಸ್ಥಾನವನ್ನು ಕಲ್ಪಿಸಿದರೆ ಮಾತ್ರ ಅವನಿಲ್ಲಿ ಗೌರವಕ್ಕೆ ಅರ್ಹನೆ ಎಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಡುವುದರ ಮೂಲಕ ಕುಲ್ಲುಕುಂ ಆದಂ ಆದಂ ಮಿನ್ ತುರಾಬ್, ಎಲ್ಲರೂ ಮಣ್ಣಿನಿಂದ, ಆದ್ದರಿಂದ ಕರಿಯರಿಗೆ ಸ್ಥಾನವಿಲ್ಲ, ಬಿಳಿಯರಿಗೆ ಸ್ಥಾನವಿಲ್ಲ, ಧನಿಕನಿಗೆ ಸ್ಥಾನವಿಲ್ಲ, ಅಲ್ಲಾಹನ ಮುಂದೆ ಎಲ್ಲರೂ ಕೂಡ ಸಮಾನರು ಎಂಬ ಸಮಾನತೆಯ ಸಂದೇಶವನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವುದಿದೆ. ಮಹಿಳೆಯರ ಸ್ವಾತಂತ್ರ್ಯ ವಿಚಾರದಲ್ಲಿ ಇಸ್ಲಾಂ ಅನ್ನು ಟೀಕೆ ಮಾಡುವ ಟೀಕೆಕಾರರು ಹೇರಾಳವಾಗಿದ್ದಾರೆ. ಒಂದು ಮಾತನ್ನು ಹೇಳಬಯಸ್ತಾ ಇದ್ದೇನೆ, ಸ್ತ್ರೀ ಪುರುಷ ಸಮಾನತೆಯನ್ನು ಒಪ್ಪಿದ ಬುದ್ಧಿವಂತರು ಯಾರು? ಬೌದ್ಧಿಕವಾಗಿ ಬೆಳೆದವರಲ್ಲಿ ಸ್ತ್ರೀ ಪುರುಷ ಸಮಾನತೆಯನ್ನು ಒಪ್ಪಿದವರು ಯಾರು? ಶಾರೀರಿಕವಾಗಿಯೂ ಮೆಂಟಲಿ ಫಿಸಿಕಲಿ ಸ್ತ್ರೀ ಪುರುಷ ಸಂಪೂರ್ಣವಾಗಿ ಭಿನ್ನರು. ಸ್ತ್ರೀಗೆ ಅವಳದ್ದೇ ಆದ ಸ್ಥಾನವಿದೆ, ಅವಳದ್ದೇ ಆದ ಕ್ಷೇತ್ರದಲ್ಲಿ ಸ್ತ್ರೀ ಶ್ರೇಷ್ಠಳು, ಪುರುಷನಿಗೆ ಅವನದ್ದೇ ಆದ ಸ್ಥಾನಮಾನವಿದೆ, ಅವನದ್ದೇ ಆದ ಕ್ಷೇತ್ರದಲ್ಲಿ ಪುರುಷನು ಕೂಡ ಶ್ರೇಷ್ಠನು. ಇಂದು ಜಗತ್ತಿನಾದ್ಯಂತ ನಡೆಯುವಂತಹ ಒಲಿಂಪಿಕ್ ಒಕ್ಕೂಟಗಳಿದೆ, ಒಲಿಂಪಿಕ್ ಒಕ್ಕೂಟಗಳಲ್ಲಿ ಪುರುಷರು ಮತ್ತು ಸ್ತ್ರೀಯರು ಜೊತೆಯಾಗಿ ಆಡುವುದಿಲ್ಲ. ಯಾಕಾಗಿ? ಈ ಜಗತ್ತಿಗೆ ಗೊತ್ತಿದೆ ಸ್ತ್ರೀ ಪುರುಷರು ಸಮಾನರಲ್ಲ, ಸ್ತ್ರೀ ಪುರುಷರು ಸಮಾನರಲ್ಲ. ಸ್ತ್ರೀಗೆ ಅವರದೇ ಆದ ಅರ್ಹತೆಗಳಿದೆ, ಪುರುಷನಿಗೆ ಅವರದೇ ಆದ ಅರ್ಹತೆಗಳಿದೆ. ಅದನ್ನು ಕಲ್ಪಿಸುವುದಾಗಿದ್ದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೆಲಸ. ಅದನ್ನವರು ಮಾಡಿ ಮುಗಿಸಿದ್ದರು ಮಾತ್ರವಲ್ಲ, ಜಗತ್ತಿನಾದ್ಯಂತ ಬರುವ ಅನುಯಾಯಿಗಳಿಗೆ ಕಲಿಸಿಕೊಟ್ಟರು ಎಂಬ ಮಹತ್ವವಾದ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಯ ಸಹೋದರರೇ, ನಮಗೆ ಸೌಹಾರ್ದಯುತ ಬದುಕಬೇಕು, ಸೌಹಾರ್ದಯುತ ಬಾಳಬೇಕು. ಇದು ಭಾರತ, ಇದು ಹಿಂದೂಗಳ ರಾಷ್ಟ್ರವಲ್ಲ, ಮುಸಲ್ಮಾನ ರಾಷ್ಟ್ರವಲ್ಲ, ಕ್ರಿಶ್ಚಿಯನ್ನರ ರಾಷ್ಟ್ರವಲ್ಲ, ಇದು ಭಾರತೀಯರಿಗೆ ಸೇರಬೇಕಾದಂತಹ ರಾಷ್ಟ್ರ. ರಾಷ್ಟ್ರಕವಿ ಅಲ್ಲಾಮಾ ಇಕ್ಬಾಲ್ ಹೇಳುವ ಮಾತಿದೆ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೌಹಾರ್ದದ ಸಂದೇಶಗಳನ್ನು ನಾನು ಹೇಳಬಯಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ರಾಷ್ಟ್ರಕವಿ ಅಲ್ಲಾಮಾ ಇಕ್ಬಾಲ್ ಮಾತು ಇದೆ, ಯುನಾನ್ ಮಸ್ರಮ ರೋಮಾ ಸಬ್ಮಿಟ್ ಆಯಾ ಜಹಾನ್ ಸೆ ಅಬ್ ತಕ್ ಮಗರ್ ಹೇ ಬಾಕಿ ನಾಮೋ ನಿಶಾನ್ ಹಮಾರ ಹಮಾರ. ಈ ಭಾರತವನ್ನು ಆಳಿದರಲ್ಲಿ ಮೊಘಲರಿದ್ದಾರೆ, ಡಚ್ಚರಿದ್ದಾರೆ, ಪೋರ್ಚುಗೀಸರಿದ್ದಾರೆ. 800 ವರ್ಷಗಳ ಕಾಲ ಆಳಿದಂತಹ ಮೊಘಲರಿಂದ ಈ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡಲು ಸಾಧ್ಯವಾಗಲಿಲ್ಲ. ಸರ್ವಸಜ್ಜಿತರಿಯಾಗಿ ಈ ಭಾರತವನ್ನು ಆಳಿದಂತಹ ಕ್ರಿಶ್ಚಿಯನ್ನರಾದ ಬ್ರಿಟಿಷರಿಂದ ಈ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಲು ಸಾಧ್ಯವಾಗಲಿಲ್ಲ. ಮೌರ್ಯರಿಂದ, ಚೋಳರಿಂದ, ಗುಪ್ತರಿಂದ, ಚಾಳುಕ್ಯರಿಂದ ಈ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಲು ಸಾಧ್ಯವಿಲ್ಲ. ಇದು ಭಾರತೀಯರ ರಾಷ್ಟ್ರ, ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ. ಅದು ಭಾರತದ ಸೌಂದರ್ಯ. ಅದು ನಷ್ಟ ಹೊಂದಿದರೆ ಭಾರತ ಇಲ್ಲವಾಗುತ್ತದೆ, ಅದು ಇಲ್ಲವಾದರೆ ಭಾರತ ಶೂನ್ಯವಾಗುತ್ತದೆ. ಪ್ರೀತಿಯ
ಸಹೋದರರೇ, ಇಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಅವನವನ ಹಕ್ಕಿದೆ. ಈ ಮಾತನ್ನು ಯಾತಕ್ಕೆ ಹೇಳ ಬಯಸ್ತಾ ಇದ್ದೇನೆಂದರೆ, ಇತ್ತೀಚೆಗೆ ಬಂದಂತಹ 2024ರ ವಕ್ಫ್ ಅಮೆಂಡ್ಮೆಂಟ್, ಅದರ ವಿರುದ್ಧ ನಾವು ಹೋರಾಡಬೇಕಾಗ್ತದೆ. ಇಲ್ಲಿ ಮುಸಲ್ಮಾನಿಗೆ ಸಿಗಬೇಕಾದಂತಹ ಹಕ್ಕು ಭಾರತದ ನೆಲದಲ್ಲಿ ಸೌಮ್ಯಯುತವಾದ ಹೋರಾಟ, ಅದು ಕೂಡ ಯಾರು ಕೂಡ ಮರೆಯಬಾರದು. ಸೌಮ್ಯ ತಪ್ಪಿ ಈ ಭಾರತದ ಸಂವಿಧಾನವನ್ನು ತಪ್ಪಿ ನಮಗೆ ಹೋರಾಟವಿಲ್ಲ. ಒಂದು ಕೈಯಲ್ಲಿ ಭಾರತದ ಸಂವಿಧಾನವನ್ನು, ಮತ್ತೊಂದು ಕೈಯಲ್ಲಿ ಪರಿಶುದ್ಧವಾದ ಕುರ್ಆನ್ ಅನ್ನು, ಪವಿತ್ರ ಕುರ್ಆನ್ ಅನ್ನು ಹಿಡಿದು ಜೀವಿಸುವ ಇಂಡಿಯನ್ ಮುಸಲ್ಮಾನರು ನಾವು. ಕೇವಲ ಭಾರತೀಯರಲ್ಲ, ಭಾರತೀಯ ಮುಸಲ್ಮಾನರು. ಕೇವಲ ಮುಸಲ್ಮಾನರಲ್ಲ, ಭಾರತೀಯ ಮುಸಲ್ಮಾನರು. ಇದು ಅರ್ಥ ಮಾಡಿಕೊಳ್ಳಬೇಕು. ಈ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ ಮುಸಲ್ಮಾನರ ವಕ್ಫಿನಲ್ಲಿ ಮುಸಲ್ಮಾನರೇತರರು ಆದರೂ ಯಾಕೆ, ಮುಸಲ್ಮಾನರ ಖಾಸಗಿ ವ್ಯವಸ್ಥೆಗಳಲ್ಲಿ ಮುಸಲ್ಮಾನೇತರರಿಗೆ ಯಾತಕ್ಕಾಗಿ ಅವಕಾಶ? ಇದು ಯಾವುದರ ಹುನ್ನಾರ? ಇಲ್ಲಿ ಬೇರೆ ಮತೀಯರಿಗೆ ದತ್ತಿ ಇಲಾಖೆಗಳಿದೆ, ಮುಜರಾಯಿ ಇಲಾಖೆಗಳಿದೆ, ಅಲ್ಲೆಲ್ಲೂ ಕೂಡ ಮುಸಲ್ಮಾನರಿಗೆ ಸ್ಥಾನಮಾನ ಬೇಕಿಲ್ಲ. ಈ ಬೆಳವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟ ಸಂದೇಶವು ಕುರ್ಆನ್ ಹೇಳುತ್ತದೆ, ಶಾವಿರುಹುಂ ಫಿಲ್ ಅಮ್ರ್. ಒಬ್ಬ ನಾಯಕನಾದವನು ತನ್ನ ಅನುಯಾಯಿಗಳೊಂದಿಗೆ, ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಭುವಾದವನು ಪ್ರಜೆಗಳೊಂದಿಗೆ ಯಾವೊಂದು ಕಾರ್ಯದಲ್ಲಿ ಸಮಾಲೋಚಿಸದೆ ನೇರವಾಗಿ ತೀರ್ಮಾನಗಳನ್ನು ಕೈಗೊಳ್ತಾನೋ ಖಂಡಿತವಾಗಿಯೂ ಕೂಡ ಅದು ನಾಶದ ಕಡೆಗೆ ತಲುಪಲಿದೆ. ಆದ್ದರಿಂದ ಸಿಎಎ ಸೋತ ಭಾರತದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಕೂಡಲು ಸೋಲಲಿದೆ ಎಂಬ ಆಶಾವಾದವನ್ನು, ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಹುತ್ವದ ಸಮಾಜದಲ್ಲಿ ಬದುಕಿದವರು, ಬಹುಸ್ವರ ಸಮಾಜದಲ್ಲಿ ಬದುಕಿದವರು. ಅಲ್ಲಿ ಕೂಡ ಯಹೂದಿಗಳಿದ್ದರು, ಅಲ್ಲಿ ಕೂಡ ಕ್ರಿಶ್ಚಿಯನ್ನರಿದ್ದರು. ಆಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೊರತರುವ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಮದೀನಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಬುನೂದುಲ್ ಮದೀನಾ ಎಂದು ಕರೆಯುವ ಮದೀನಾ. ಆ ಕಾನ್ಸ್ಟಿಟ್ಯೂಷನ್ ನ ಆರಂಭಗೆ ಈ ರೀತಿ ಇದೆ, ಲಿಲ್ ಯಹೂದಿ ದೀನುಹುಂ ವಲಿಲ್ ಮುಸ್ಲಿಮೀನ ದೀನುಹುಂ. ಮುಸಲ್ಮಾನರಿಗೆ ಅವರ ಧರ್ಮವನ್ನು ಅನುಸರಿಸಿ ಬದುಕುವ ಹಕ್ಕಿದೆ, ಯಹೂದಿಗಳಿಗೆ ಅವರ ಧರ್ಮವನ್ನು ಅನುಸರಿಸಿ ಬದುಕುವ ಹಕ್ಕಿದೆ ಎಂದು ಜಗತ್ತಿನ ಮುಂದೆ ಕಾನ್ಸ್ಟಿಟ್ಯೂಷನ್ ಗಳನ್ನು, ಸಂವಿಧಾನಗಳನ್ನು ರಚಿಸಿ ತೋರಿಸಿದಂತಹ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸೌಹಾರ್ದ ಬದುಕಿನ, ಸೌಹಾರ್ದ ಭಾರತದ ಸಾಕ್ಷಿಗಳಾಗಿ, ಉದಾಹರಣೆಗಳಾಗಿ, ಮಾದರಿಯಾಗಿ ಇನ್ನೂ ಕೂಡ ಬದುಕ್ತಾ ಇದ್ದಾರೆ. ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದಾನೆ. ಕೊನೆಯದಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯುದ್ಧೋತ್ಸಾಹಿ, ಯುದ್ಧದಾಹಿ ಎಂದು ಚಿತ್ರೀಕರಿಸುವ, ವ್ಯಾಖ್ಯಾನಿಸುವ ಹಲವಾರು ಬರಹಗಳು, ಹಲವಾರು ವಿಮರ್ಶನೆಗಳು, ಹಲವಾರು ಭಾಷಣಗಳು ನಾವು ಕೇಳ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ಈ ಜಗತ್ತಿನಲ್ಲಿ ಯುದ್ಧ ಆರಂಭವಾದದ್ದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದಲ್ಲ. 13 ವರ್ಷಗಳ ಕಾಲ ಮಕ್ಕಾದಲ್ಲಿ ಸ್ವಂತ ಊರಿನಲ್ಲಿ ಶತ್ರುಗಳ ಉಪಟಳವನ್ನು ತಾಳಲಾರದೆ ಮಕ್ಕ ಬಿಟ್ಟು ಮದೀನಾ ಹೋದಂತಹ ಸಂದರ್ಭದಲ್ಲೂ ಕೂಡ, ಅಲ್ಲೂ ಕೂಡ ಸಹಿಸಲಾಗದ ಅಸಾಧ್ಯ ನೋವನ್ನು ನೀಡಿದಂತಹ ಸಂದರ್ಭದಲ್ಲಿ 70 ಬಾರಿ ಯುದ್ಧವನ್ನು ನಿರಾಕರಿಸಿದ ಕುರ್ಆನ್, ಉದಿನ ಲಿಲ್ಲದೀನ ಯುಕಾತಿಲೂನ ಬಿಅನ್ನಹುಂ ಝುಲಿಮು. ಆಕ್ರಮಿಸಲ್ಪಟ್ಟ ಜನತೆಗೆ ಇನ್ನು ಪ್ರತಿರೋಧಿಸಲು ಅವಕಾಶವಿದೆ. ಇದು ನಾವು ಅತ್ಯಂತ ಅಡಿಗೆರೆ ಹಾಕಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಚಾರ. ಇಸ್ಲಾಮಿನಲ್ಲಿ ಪ್ರತಿಕಾರವಿಲ್ಲ, ಇಸ್ಲಾಮಿನಲ್ಲಿ ಪ್ರತಿರೋಧ ಮಾತ್ರ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರತಿರೋಧವನ್ನು ಗಳಿಸಿದ್ರು. ಅಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬದರಿಗೆ ಹೋಗುವಂತಹ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳಿರಲಿಲ್ಲ. ಎದುರು ಬಂದಂತಹ ಅಬೂ ಜಹಲ್ ಮತ್ತು ಸೇನೆಯ ಜೊತೆ ಶಸ್ತ್ರಗಳಿತ್ತು, 1000ದಷ್ಟು ಬರುವಂತಹ ಜನರಿದ್ರು. ಇವರಿಗೆ ಯುದ್ಧವನ್ನು ಕಲಿಸಿದ್ದು ಯಾರು? ಇವರಿಗೆ ಯುದ್ಧವನ್ನು ಕಲಿಸಿದ್ದು ಯಾರು? ಇಸ್ಲಾಂ ಮತ್ತು ಅವರಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಪ್ರೀತಿಯ ಸಹೋದರರೇ, ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಎಲ್ಲಾ ಕಡೆ, ಎಲ್ಲಾ ಸಮಾಜದಲ್ಲೂ, ಎಲ್ಲಾ ಸಮುದಾಯದಲ್ಲೂ ಯುದ್ಧಗಳು ನಡೆದಿದೆ. ವಾರ್ ಬಿಫೋರ್ ಸಿವಿಲೈಸೇಷನ್ ಎಂಬ ಪುಸ್ತಕವಿದೆ, ನಿಮ್ಗೆ ಗೂಗಲ್ ಮಾಡಬಹುದು. ಆ ಪುಸ್ತಕದಲ್ಲಿ ಹೇಳಲಾಗ್ತಾ ಇದೆ, ಈ ಜಗತ್ತಿನ 95% ಸಮುದಾಯಗಳು ಕೂಡ ಯುದ್ಧ ಮುಕ್ತವಾಗಿರಲಿಲ್ಲ. ಎಲ್ಲಾ ಸಮಾಜದಲ್ಲೂ ಯುದ್ಧಗಳು ನಡೆದಿದೆ. ನಮ್ಗೆ ಗೊತ್ತಿದೆ ಜಾಗತಿಕ ಮಹಾಯುದ್ಧಗಳು. 2ನೇ ಜಾಗತಿಕ ಮಹಾಯುದ್ಧದಲ್ಲಿ ರಷ್ಯಾ ಒಕ್ಕೂಟದಿಂದ ಸತ್ತವರ ಸಂಖ್ಯೆ 6 ಕೋಟಿ, ಅಮೆರಿಕ ಒಕ್ಕೂಟದಿಂದ ಸತ್ತವರ ಸಂಖ್ಯೆ 5 ಕೋಟಿ. ಲಕ್ಷಾಂತರ ಜನರು ನಾಪತ್ತೆ ಅಂದರೆ ಸ್ವಲ್ಪ ದಿನದ ಬಳಿಕ ಅವರು ಪತ್ತೆಯಾದರೂ ಒಂದಲ್ಲ, ಅವರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇಷ್ಟು ಕೋಟಿ ಜನರನ್ನು ಕೊಂದಂತಹ ಯುದ್ಧಗಳು ನಮ್ಮ ಬಳಿ ಇದ್ದರೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಯುದ್ಧಗಳು ಯಾತಕ್ಕಾಗಿ ಚರ್ಚಿಸಲ್ಪಡ್ತಾ ಇದೆ? ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯುದ್ಧ ಮಾಡಿದ್ದಾರೆ. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ನಿಮಗೆ ಕಮ್ಯುನಿಸಂ ಗೊತ್ತಿದೆ. ದ ಬ್ಲಾಕ್ ಬುಕ್ ಆಫ್ ಕಮ್ಯುನಿಸಂ ನಲ್ಲಿ ಲೇಖಕರು ಹೇಳುವ ಮಾತಿದೆ, ನಾನು ಈ ಪುಸ್ತಕವನ್ನು ಪೂರ್ತಿಗೊಳಿಸುವುದು 1997ರಲ್ಲಿ. 1997ರ ಹೊತ್ತಿಗೆ ನನ್ನ ಬಳಿ ಇರುವ ಅಧಿಕೃತ ದಾಖಲೆಗಳ ಪ್ರಕಾರ 9
94 ದಶಲಕ್ಷ ಜನರನ್ನು ಈ ಕಮ್ಯುನಿಸಂ ಹೆಸರಿನಲ್ಲಿ ಕೊಲ್ಲಲಾಗಿದೆ ಎಂದು ಬರೆಯುವಾಗ ಈ ಕಮ್ಯುನಿಸಂ ಮತ್ತು ಇಸ್ಲಾಮಿಗೆ ಯಾವುದೇ ಸಂಬಂಧ? ಯಾವ ಸಂಬಂಧವೂ ಇಲ್ಲ. ಪ್ರೀತಿಯ ಸಹೋದರರೇ, ಎಲ್ಲಾ ಸಮುದಾಯದಲ್ಲೂ ಯುದ್ಧಗಳು ನಡೆದಿದೆ. ನಿಮ್ಗೆ ಗೊತ್ತಿರಬಹುದು, ಸನಾತನ ಧರ್ಮವಾದಂತಹ ಹಿಂದೂ ಧರ್ಮದಲ್ಲಿ ಕುಂತಿ ಪುತ್ರನಾದ ಪಾರ್ಥನಾದ ಅರ್ಜುನನು ತನ್ನ ಸಹೋದರರೊಂದಿಗೆ ಯುದ್ಧ ಮಾಡಲೊಲ್ಲದೆ ತೇರಿನಲ್ಲಿ ಸಾರಥಿ ಅಥವಾ ಕುದುರೆಯಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಒಂದು ವಿಭಾಗ ನಂಬುವಂತಹ ಪೂರ್ಣಾವತಾರನಾದಂತಹ ಶ್ರೀಕೃಷ್ಣ ಬಂದು ಹೇಳುವ ಮಾತಿದೆ, ಯದೋಹ ಪ್ರಾಪ್ಸಿ ಸ್ವರ್ಗಂ, ನೀನು ಯುದ್ಧ ಮಾಡುವುದಾದರೆ ಖಂಡಿತವಾಗಿಯೂ ಕೂಡ ನಿನಗೆ ಸ್ವರ್ಗ ಲಭಿಸಲಿದೆ. ನೀನು ಯುದ್ಧ ಮಾಡಿ ನೀವು ಶಹೀದಾಗುವುದಾದರೆ, ಯುದ್ಧದಲ್ಲಿ ಮಡಿಯುವುದಾದರೆ ಖಂಡಿತವಾಗಿಯೂ ಕೂಡ ನಿನಗೆ ಸ್ವರ್ಗ ಲಭಿಸಲಿದೆ. ಅಥವಾ ನೀನು ಯುದ್ಧದಲ್ಲಿ ಗೆಲ್ಲುವುದಾದರೆ ಈ ರಾಜ್ಯಭಾರ ನಿನಗೆ ಲಭಿಸಲಿದೆ, ಈ ರಾಜ್ಯವನ್ನು ನೀನು ಆಳಲಿದ್ದೀನಿ. ಇಂತಹ ಯುದ್ಧಗಳು ಚರಿತ್ರೆಗಳು ನಡೆದಿದೆ. ಅದು ಅಹಿಂಸೆಯ ಪರವಾಗಿದ್ದರೆ, ಹಿಂಸೆಯ ವಿರುದ್ಧವಾಗಿದ್ದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಯುದ್ಧ ಮಾತ್ರ ಯಾತಕ್ಕಾಗಿ ಚರ್ಚಿಸಲ್ಪಡ್ತಾ ಇದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ 80ರಷ್ಟು ಯುದ್ಧ ಮಾಡಿದ್ದಾರೆ. ಅದರಲ್ಲಿ ಮಡಿದವರ ಸಂಖ್ಯೆ ಎಷ್ಟು ಗೊತ್ತೇ? 1018 ಮಾತ್ರ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯುದ್ಧಗಳಲ್ಲಿ ಬದಲಾವಣೆಯನ್ನು ತಂದರು, ನೀತಿಗಳನ್ನು ಬೋಧಿಸಿದರು, ಮಾದರಿಯುತವಾದ ಸೈನಿಕ ಕಾರ್ಯಾಚರಣೆಯನ್ನು ಮಾಡಿದರು. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು, ಇಸ್ಲಾಮಿನ ರಿಪಬ್ಲಿಕ್ಕಿನ ಮೊದಲನೇ ಖಲೀಫರಾದಂತಹ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹೇಳುವ ಮಾತು ಇದೆ, ಲಾ ತಖ್ತುಲು ತಿಫ್ಲನ್ ಸಗೀರನ್ ವಲಾ ಕಬೀರನ್ ವಲಾ ಇಮ್ರಾಅತನ್. ಯಾವೊಂದು ಮಹಿಳೆಗೂ, ಯಾವೊಂದು ಹೆಣ್ಣಿಗೂ, ಯಾವೊಂದು ಅಪ್ರಾಪ್ತ ಮಗುವಿಗೂ, ಯಾವೊಂದು ವೃದ್ಧರಿಗೂ ಕೂಡ ಈ ಯುದ್ಧದಲ್ಲಿ ಘಾಸಿಗೊಳಿಸಬೇಡಿ. ನೀವು ಅಲ್ಲಿರುವಂತಹ ಖರ್ಜೂರ ತೋಟಗಳನ್ನು ನಾಶಪಡಿಸಬೇಡಿ, ಅಲ್ಲಿನ ಪರಿಸರವನ್ನು ನಾಶಪಡಿಸಬೇಡಿ. ನಿಮ್ಮಿಂದ ಹೋರಾಡಲು ಬರುವವರೊಂದಿಗೆ ಪ್ರತಿರೋಧವನ್ನು ಮಾತ್ರ ಒಡ್ಡಿರಿ ಎಂಬ ಅತ್ಯಂತ ಉತ್ತಮವಾದ ಯುದ್ಧ ನೀತಿಯನ್ನು ಈ ಜಗತ್ತಿನ ಮುಂದೆ ಕಲಿಸಿದಂತಹ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತು ಅನುಯಾಯಿಗಳು ನಮ್ಮ ಮುಂದೆ ಬದುಕಿರುವಾಗ ಖಂಡಿತವಾಗಿಯೂ ಕೂಡ ಇಸ್ಲಾಮನ್ನು ಟೀಕಿಸಲು ಸಾಧ್ಯವಿಲ್ಲ. ನಾನಿಲ್ಲಿ ಹಲವಾರು ವಿಷಯಗಳನ್ನು ಹೇಳಿದ್ದು ನಿಮಗೆ ಅರ್ಥ ಮಾಡಲೋಸ್ಕರ ಮಾತ್ರವಾಗಿದೆ. ಯಾವೊಂದು ಸಮುದಾಯವನ್ನು ಟೀಕಿಸುವ ಅಲ್ಪಷ್ಟು ಇರಾದೆ ಇಲ್ಲದಿರುವುದರಿಂದ ಕೊನೆಯದಾಗಿ ಒಂದು ಮಾತು ನನಗೆ ಹೇಳಲಿಕ್ಕಿದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇನ್ನೂ ಕೂಡ ನಮ್ಮಲ್ಲಿ ಬದುಕಿದ್ದಾರೆ. ಅದು ಅವರ ಆಶಯದ ಮೂಲಕ. ಈ ಪುತ್ತೂರು ಮಹಾನಗರದ ಜನತೆಯೊಂದಿಗೆ ನನಗೆ ಹೇಳಲಿಕ್ಕಿದೆ, ಸರ್ವಮತ ಬಾಂಧವರೊಂದಿಗೆ ನಾ ಹೇಳಲಿಕ್ಕಿದೆ. ಇಂದು ಬೆಳಿಗ್ಗೆ ನಾನೊಂದು ಕಡೆ ಆ ವಿಚಾರವನ್ನು ಹೇಳಿದೆ. ಇಸ್ಲಾಮನ್ನು ಕಲಿಯಬೇಕಾದದ್ದು ಮಂಡ್ಯದಿಂದ ಅಲ್ಲ, ಇಸ್ಲಾಮನ್ನು ಕಲಿಯಬೇಕಾದದ್ದು ಡಿಜೆ ಹಳ್ಳಿ ಕೆಜೆ ಹಳ್ಳಿಯಿಂದ ಅಲ್ಲ, ಇಸ್ಲಾಮನ್ನು ಕಲಿಯಬೇಕಾದದ್ದು ಶಿವಮೊಗ್ಗದಿಂದ ಅಲ್ಲ, ಇಸ್ಲಾಮನ್ನು ಕಲಿಯಬೇಕಾದದ್ದು ಲಷ್ಕರೆ ತೊಯ್ಬಾದಿಂದಲೋ ಜೈಷೆ ಮುಹಮ್ಮದರಿಂದಲೋ ಅಲ್ಲ, ಇಸ್ಲಾಮನ್ನು ಕಲಿಯಬೇಕಾದದ್ದು ಮದೀನಾದಿಂದ, ಇಸ್ಲಾಮನ್ನು ಕಲಿಯಬೇಕಾದದ್ದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ, ಇಸ್ಲಾಮನ್ನು ಕಲಿಯಬೇಕಾದದ್ದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಚಾರಗಳನ್ನು, ವಿಚಾರಗಳನ್ನು, ದರ್ಶನಗಳನ್ನು ಪಾಲಿಸಿ ಬದುಕುತ್ತಿರುವ ನಿಮ್ಮೂರಿನ ಸೌಮ್ಯ ಸ್ವಭಾವಿಗಳಾದ ಮುಸಲ್ಮಾನರಿಂದ ಹೊರತು ಇಸ್ಲಾಮನ್ನು ಮೀಡಿಯಾಗಳ ಮೂಲಕ ನಿಮಗೆ ತಿಳಿಯಲು ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ವ ಇನ್ನಕ ಲಅಲಾ ಖುಲುಕಿನ್ ಅಜೀಮ್ ಎಂಬ ಕುರ್ಆನಿನ ಅತ್ಯಂತ ಪ್ರಮುಖ ಸೂಕ್ತವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವುದಾಗಿ ತಿಳಿಸುತ್ತಾ ನನ್ನ ಮಾತಿಗೆ ತಾತ್ಕಾಲಿಕ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.